ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ರಾಜ್ಯದಲ್ಲಿ ಜನಸಂಖ್ಯಾ ಕುಸಿತವನ್ನು ತಡೆಯುವ ಪ್ರಯತ್ನದ ಭಾಗವಾಗಿ ಶನಿವಾರ ಮಹತ್ವದ ಘೋಷಣೆಯನ್ನ ಮಾಡಿದ್ದು, ಮೂರನೆಯ ಮಗು ಪಡೆಯುವ ದಂಪತಿಗೆ 30,000 ಮತ್ತು ನಾಲ್ಕನೆಯ ಮಗುವಿನ ಜನನಕ್ಕೆ 40,000 ಆರ್ಥಿಕ ಪ್ರೋತ್ಸಾಹ ಧನ ನೀಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಎಂದು ಶ್ರೀಕಾಕುಳಂ ಜಿಲ್ಲೆಯ ನರಸನ್ನಪೇಟೆಯಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಈ ರೀತಿಯಾಗಿ ನಾಯ್ಡು ಮಾತನಾಡಿದ್ದಾರೆ. ನಿನ್ನೆ ನಡೆದಂತಹ ಸಭೆ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಹೆಚ್ಚುವರಿ ವಿವರಗಳನ್ನು 1 ತಿಂಗಳ ಒಳಗೆ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಜನಸಂಖ್ಯೆಯನ್ನು ಹೆಚ್ಚಳ ಮಾಡೋದಕ್ಕೆ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಮೂರನೆಯ ಮಗು ಪಡೆಯುವಂತಹ ದಂಪತಿಗೆ 30,000 ಮತ್ತು ನಾಲ್ಕನೆಯ ಮಗುವಿಗೆ 40,000 ನೀಡ್ತೇವೆ. ಇದು ಸರಿಯಾದ ನಿರ್ಧಾರವಲ್ಲವೇ ಅಂತ ಹೇಳಿ ಸ್ವರ್ಣ ಆಂಧ್ರ ಸ್ವಚ್ಛ ಆಂಧ್ರ ಸ್ವಚ್ಛತಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾಯ್ಡು ಹೇಳಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಆದಾಗ್ಯೂ ನಾಯ್ಡು ಈ ಹಿಂದೆ ಜನಸಂಖ್ಯಾ ನಿಯಂತ್ರಣಕ್ಕೆ ಕ್ರಮಗಳನ್ನು ಬೆಂಬಲ ಮಾಡಿದ್ರು. ಪ್ರಸ್ತುತ ಜನಸಂಖ್ಯಾ ಪರಿಸ್ಥಿತಿಯು ಜನನ ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಸಮಾಜವು ಸಾಮೂಹಿಕವಾಗಿ ಕೆಲಸ ಮಾಡುವಂತ ಅಗತ್ಯ ಇದೆ ಅಂತ ಹೇಳಿಯೂ ಕೂಡ ತಿಳಿಸಿದ್ದಾರೆ. 2ನೇ ಮಗು ಪಡೆಯುವ ದಂಪತಿಗೆ 25,000 ಪ್ರೋತ್ಸಾಹಧನ ನೀಡುವುದಾಗಿ ಸಿಎಂ ನಾಯ್ಡು ಅವರು ಕಳೆದ ಮಾರ್ಚ್ 5ರಂದು ವಿಧಾನಸಭೆಯಲ್ಲಿ ಘೋಷಣೆಯನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗ ಇದಾಗಿದೆ ಅನ್ನೋದಾಗಿಯೂ ಕೂಡ ತಿಳಿಸಲಾಗಿದೆ.